ಪ್ರೊಕ್ಯಾಸ್ಟಿನೇಷನ್ ಒಂದು ಯಾವ ಥರ ಹ್ಯಾಬಿಟ್ ಅಂದರೆ ನಿಮ್ಮ ಸಕ್ಸಸ್ಫುಲ್ ಲೈಫ್ಗೆ ನೀವೇ ರೋಡ್ ಬ್ಲಾಕ್ ಮಾಡಿದಾಗೆ. ನಿಮ್ಗೆ ಯಾವಾಗಾರು ಈ ಥರ ಫೀಲ್ ಆಗಿದೆಯಾ? ನಾನು ಎಲ್ಲ ಮಾಡಬೇಕಂತ ಅಂದ್ಕೊತೀನಿ, ಆದರೆ ಕೊನೆಗೆ ಮಾಡೋಕ್ಕೆ ಆಗೋದಿಲ್ಲ. ಒಂದಿಷ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ತೀನಿ, ಆದರೆ ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಅದು ಚಿಕ್ಕ ಟಾಸ್ಕ್ ಆಗಿರ್ಬೋದು ಅಥವಾ ದೊಡ್ಡ ಟಾಸ್ಕ್ ಆಗಿರ್ಬೋದು. ನೀವು ಈ ಪ್ರಾಬ್ಲಮಿಂದ ಕಷ್ಟಪಡ್ತಾ ಇದ್ದೀರಾ? ಯಾವುದಾದ್ರೂ ಸೊಲ್ಯೂಷನ್ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗಾಗೆ. ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೊಕ್ಯಾಸ್ಟಿನೇಷನ್ ಅಂದರೆ ಮುಖ್ಯವಾದ ಕೆಲಸ ಮಾಡೋಕ್ಕೆ ಆಗದೆ ಇರೋದು ಅಥವಾ ಆ ಕೆಲಸನ ಮುಂದಕ್ಕೆ ಹಾಕೋದು. ನಿಮಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಆ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ, ಆದರೆ ನೀವೇನು ಮಾಡ್ತೀರಾ? ಬ್ಯಾಡದೇ ಇರೋದ್ರ ಮೇಲೆ ಟೈಮ್ ವೇಸ್ಟ್ ಮಾಡ್ತೀರಾ. ಬ್ಯಾಡದೇ ಇರೋದಂದರೆ ರಿಲೇಟೇಬಲೇ, ರೀಲ್ಸ್ ಸ್ಕ್ರೋಲ್ ಮಾಡೋದಾಗಿರ್ಬೋದು ಅಥವಾ ಟಿ ವಿ ನೋಡೋದಾಗಿರ್ಬೋದು. ಯಾವುದಾದ್ರೂ ಕೆಲಸ ಅದು ಈ ಟೈಮಲ್ಲಿ ಮಾಡೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಆದರೂ ಕೆಲವೊಂದು ಸಲ ಇದನ್ನೆಲ್ಲ ಮಾಡಿ ಸಫೋಕೇಷನ್ ಫೀಲ್ ಆಗ್ತೀರಾ. ಸಫೋಕೇಷನ್ ಅಂದರೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀನಿ, ನನ್ನ ಹತ್ರ ಮಾಡೋದು ಅಷ್ಟೆಲ್ಲ ಟಾಸ್ಕ್ ಇದ್ರೂ ನಾನು ಇದನ್ನೆಲ್ಲ ಮಾಡ್ತಿದ್ದೀನಲ್ಲ ಅಂತ ನಿಮಗೆ ನೀವೇ ಹೇಳ್ಕೊಳ್ಳೋದು. ನಿಮ್ಗೆ ಗೊತ್ತಾ ಇದನ್ನೆಲ್ಲ ನೀವು ಯಾಕೆ ಮಾಡ್ತೀರಾ ಅಂತ? ನಿಮಗೆ ಗೊತ್ತಾ ನಾವು ಪ್ರೊಕ್ಯಾಸ್ಟಿನೇಷನ್ ಯಾಕೆ ಮಾಡ್ತೀವಿ ಅಂತ? ಸೋಲ್ತೀವಿ ಅನ್ನೋ ಭಯ, ದ ಫಿಯರ್ ಆಫ್ ಫೇಲ್ಯೂರ್. ಕೆಲವೊಂದು ಸಲ ನಾವು ಯಾವುದಾದ್ರು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಅದರಲ್ಲಿ ಸೋತೋದ್ರೆ ಅಂತ ಯೋಚನೆ ಮಾಡ್ತೀವಿ. ಇದೇ ಯೋಚನೆ ನಮಗೆ ಆ್ಯಕ್ಷನ್ ತಗೊಳ್ಳೋದ್ರಿಂದ ತಡೆಯುತ್ತೆ. ಎರಡನೇದು ಪರ್ಫೆಕ್ಷನಿಸಮ್. ಕೆಲವೊಂದು ಸಲ ನಮಗೆಲ್ಲ ಕೆಲಸ ಪರ್ಫೆಕ್ಟ್ ಆಗಬೇಕು ಅನ್ನೋ ಯೋಚನೆ ಆ ಕೆಲಸ ಶುರು ಆಗೋಕ್ಕೂ ಮೊದಲೇ ತಡೆದು ಬಿಡುತ್ತೆ. ನಾವು ಎಷ್ಟು ಸಲ ಈ ಥರ ಮಾಡಿದ್ದೀವಿ, ಈ ಕೆಲಸನ ಪರ್ಫೆಕ್ಟ್ ಆಗೋವರೆಗೂ ನಾವು ಮಾಡೋದು ಬೇಡ ಅಂತ ಅನ್ಕೊತ ಆ ಕೆಲಸನ ಶುರುನೇ ಮಾಡೋದಿಲ್ಲ. ಇದರಿಂದ ನಾವು ಆ ಕೆಲಸನ ಮುಂದಕ್ಕೆ ಹಾಕ್ತಾ ಇರ್ತೀವಿ. ಮೂರನೇದು ಮೋಟಿವೇಶನ್ ಕಡಿಮೆ ಇರೋದು. ಯಾವುದೋ ಒಂದು ಕೆಲಸ ನಮ್ಗೆ ಈಗ ಮಾಡೋಕ್ಕೆ ಬೋರ್ ಆಗ್ಬೋದು ಅಥವಾ ಈಗ ರಿವಾರ್ಡ್ ಕಮ್ಮಿ ಸಿಗ್ಬೋದು, ಅದಕ್ಕೋಸ್ಕರ ಆ ಕೆಲಸನ ನಾವು ಮುಂದಕ್ಕೆ ಹೋಗ್ತೀವಿ. ನಮ್ಮ ಬ್ರೈನ್ ಶಾರ್ಟ್ ಟರ್ಮ್ ಪ್ರೆಷರ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡುತ್ತೆ, ಲಾಂಗ್ ಟರ್ಮ್ ಗೋಲ್ಸ್ನ ಇಗ್ನೋರ್ ಮಾಡುತ್ತೆ. ನಾಲ್ಕನೇದು ಟೈಮ್ ಮ್ಯಾನೇಜ್ಮೆಂಟ್ ಕಮ್ಮಿ ಇರೋದು. ನಾನು ಯಾವಾಗೂ ಹೇಳೋದೇನೆಂದರೆ ಟೈಮೇ ನಿಮ್ಮ ಎನರ್ಜಿ. ಬೆಳಗ್ಗೆ ಹೇಳ್ತಾ ನಿಮ್ಮ ಹತ್ರ ಜಾಸ್ತಿ ಎನರ್ಜಿ ಇರುತ್ತೆ, ಆದರೆ ಬೇಡದೇ ಇರೋ ವಿಷಯದ ಮೇಲೆ ನೀವು ಎನರ್ಜಿನ ವೇಸ್ಟ್ ಮಾಡಿಬಿಡ್ತೀರ. ಕೊನೆಗೆ ಆ ಇಂಪಾರ್ಟೆಂಟ್ ಟಾಸ್ಕ್ ಮಾಡೋದಕ್ಕೆ ನಿಮ್ಮ ಹತ್ರ ಎನರ್ಜಿ ಇರೋದಿಲ್ಲ, ಆ ಕೆಲಸನ ಮುಂದಕ್ಕೆ ದೂಡ್ತೀರಾ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ರಿಸರ್ಚ್ ಪ್ರಕಾರ ಯಾರು ಜಾಸ್ತಿ ಪ್ರೊಕ್ಯಾಸ್ಟಿನೇಷನ್ ಮಾಡ್ತಾರೋ ಅವ್ರ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಇರುತ್ತೆ. ಇದರಿಂದ ಬರೀ ಕೆಲಸ ನಿಧಾನ ಆಗೋದಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೂಡ ಭಾಳ ಪ್ರಭಾವ ಬೀರುತ್ತೆ. ಲೈಕ್ ಆಂಗ್ಸೈಟಿ, ಡಿಪ್ರೆಷನ್. ಖಂಡಿತ ಆಗೋದೆ. ನಾವೊಂದು ಗೋಲ್ನ ಈ ವಾರದಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು, ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ ಅಂದಾಗ ಆಂಗ್ಸೈಟಿ ಅಂತೂ ಬಂದೇ ಬರುತ್ತೆ. ಆದರೆ ಇದು ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಭಾಳ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ನಾವು ಇದನ್ನು ತಿಳ್ಕೊಂಡು ಯಾಕೆ ಪ್ರೊಕ್ಯಾಸ್ಟಿನೇಷನ್ ಆಗುತ್ತೆ, ಅದರ ಎಫೆಕ್ಟ್ ಏನು ಅಂತ. ಆದರೆ ಸೊಲ್ಯೂಷನ್ ಇಲ್ಲ ಅಂದರೆ ಈ ವಿಡಿಯೋ ಇನ್ಕಂಪ್ಲೀಟ್ ಆಗುತ್ತೆ. ನಾವೀಗ ಇದನ್ನು ತಿಳ್ಕೊಳ್ಳೋಣ, ಹೇಗೆ ಪ್ರೊಕ್ಯಾಸ್ಟಿನೇಷನಿಂದ ತಪ್ಪಿಸ್ಕೊಳ್ಳೋದು ರಿಯಲ್ ಪ್ರಾಕ್ಟಿಕಲ್ ಎಫೆಕ್ಟಿವ್ ಮೆಥಡ್ ಜೊತೆ. ಮೊದಲನೇದು, ಕೆಲಸನ ಚಿಕ್ಕ ಭಾಗವಾಗಿ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಹೇಳೋದಾದರೆ, ನಾ ಈ ವಿಡಿಯೋ ಸ್ಕ್ರಿಪ್ಟ್ನ 2000 ವರ್ಡ್ಸಲ್ಲಿ ಬರೆದಿದ್ರೆ ಅದನ್ನು 500ದ 4 ಪಾರ್ಟಾಗಿ ಡಿವೈಡ್ ಮಾಡ್ಕೊತೀನಿ. ಅದರಿಂದ ನನಗೆ ಮಧ್ಯೆ ರೆಸ್ಟ್ ಸಿಗುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು. ಯಾವಾಗ ನೀವು ಕೆಲಸನ ಪಾರ್ಟಾಗಿ ಮಾಡ್ಕೊತೀರೋ ಆ ಕೆಲಸನ ನೀವು ಈಸಿಯಾಗಿ ಮಾಡ್ಬೋದು. ಎರಡನೇದು, ಪೊಮೊಡೋರೋ ಟೆಕ್ನಿಕ್. ಪೊಮೊಡೋರೋ ಟೆಕ್ನಿಕ್ ಅಂದರೆ ಯಾವುದೋ ಒಂದು ಕೆಲಸ 25 ನಿಮಿಷ ಮಾಡಿ 5 ನಿಮಿಷ ರೆಸ್ಟ್ ತಗೊಳ್ಳಿ, ಮತ್ತೆ 25 ನಿಮಿಷ ಮಾಡಿ 5 ನಿಮಿಷ ರೆಸ್ಟ್ ತಗೊಳ್ಳಿ. ಹೀಗೆ ನಿಮ್ಮ ಕೆಲಸ ಮುಗಿಯೋವರೆಗೂ ಇದೇ ಥರ ಮಾಡ್ತಾ ಇರಿ. ಟ್ರೈ ಮಾಡಿ ಪ್ರೊಕ್ಯಾಸ್ಟಿನೇಷನ್ ಇಲ್ಲದೇ ಕೆಲಸ ಮಾಡ್ತೀರಾ. ಮೂರನೇದು, ಸೆಲೆಕ್ಟ್ ಅಚೀವೇಬಲ್ ಗೋಲ್. ಯೋಚನೆ ಮಾಡಿ, ನಾನು ನಾಳೆ ಮೌಂಟ್ ಎವರೆಸ್ಟ್ ಹತ್ತುತ್ತೀನಿ ಅಂದರೆ ಅದು ಅಚೀವೇಬಲ್ ಗೋಲ್ ಅಲ್ಲ, ಅದರಿಂದ ನಾನು ಪ್ರೊಕ್ಯಾಸ್ಟಿನೇಷನ್ ಮಾಡ್ಬೋದು. ಕೆಲವೊಮ್ಮೆ ಯಾರಿಂದ ಅದು ಇನ್ಸ್ಪೈರ್ ಆಗಿ ಒಂದಿಷ್ಟು ಗೋಲ್ನ ಬರಿತೀವಿ, ಆದರೆ ಕೊನೆಗೆ ಅದನ್ನು ಅಚೀವ್ ಮಾಡೋಕ್ಕೆ ಆಗೋದೇ ಇಲ್ಲ. ಆಗ ನಾವು ಡಿಮೋಟಿವೇಟ್ ಆಗ್ತೀವಿ. ತಿಳ್ಕೊಳ್ಳಿ, ನಾನು 105 kg ಇದ್ದೀನಿ ಅಂತ, ಇನ್ನು 1 ತಿಂಗಳಲ್ಲಿ 60 kg ಬರ್ತೀನಿ ಅಂದರೆ ಅದು ಅಚೀವೇಬಲ್ ಗೋಲ್ ಅಲ್ಲ, ಅದರಿಂದ ನಾನು ಡಿಮೋಟಿವೇಟ್ ಆಗ್ಬೋದು. ಅದೇ ನಾವು ಪ್ರತಿ ವಾರ 1 kg ಕಮ್ಮಿ ಮಾಡ್ತೀವಿ ಅಂತ ಗೋಲ್ ಇಟ್ಕೊಂಡ್ರೆ ಅದು ಅಚೀವೇಬಲ್ ಗೋಲ್ ಕೂಡ ಹೌದು. ಆ ಗೋಲ್ ಕಂಪ್ಲೀಟ್ ಆದಮೇಲೆ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ ಮತ್ತು ಇನ್ನೂ ಪುಷ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾಲ್ಕನೇದು, ನಿಮ್ಮ ಟ್ರಿಗರ್ನ ಫೈಂಡ್ ಮಾಡಿ. ಪ್ರೊಕ್ಯಾಸ್ಟಿನೇಷನ್ ಯಾಕೆ ಮಾಡ್ತೀರಾ? ಆಂಗ್ಸೈಟಿಯಿಂದ ನಿಮ್ಗೆ ಕೆಲಸ ಮಾಡೋಕ್ಕೆ ಆಗದೇ ಇರ್ಬೋದು, ಅಥವಾ ಯಾವುದೇ ಮೆಡಿಕಲ್ ಇಶ್ಯೂ ಇರ್ಬೋದು, ಅಥವಾ ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಬೋರ್ ಆಗಿರ್ಬೋದು. ನೀವು ಆ ಟ್ರಿಗರ್ ಏನು ಅಂತ ಕಂಡು ಹಿಡಿದ್ರೆ ಅದನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಐದನೇದು, ಡೆಡ್ಲೈನ್ ಸೆಟ್ ಮಾಡಿ. ನಾನು ಹೇಳೋದೇನೆಂದರೆ, ನೀವು ನಿಮಗೆ ಬಾಸ್ ಆಗಿ, ಇಲ್ಲಾಂದರೆ ನಾಳೆ ಯಾರೋ ಬಂದು ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಅವರೇ ಬಾಸ್ ಆಗ್ತಾರೆ. ನೀವು ನಿಮಗೆ ಒಂದು ಡೆಡ್ಲೈನ್ ಸೆಟ್ ಮಾಡ್ಕೊಳ್ಳಿ. ಅಂದರೆ ಈ ವಾರದಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಥವಾ ಈ ತಿಂಗಳಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ಮೋಟಿವೇಶನ್ ಬೇಡ, ಅದು ಇಂಪಾರ್ಟೆಂಟ್ ಕೂಡ ಹೌದು, ಮಾಡಲೇಬೇಕು. ನಾವು ಪ್ರೊಕ್ಯಾಸ್ಟಿನೇಷನ್ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ, ಅದರ ಎಫೆಕ್ಟ್ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಸೊಲ್ಯೂಷನ್ ಕೂಡ ಕಂಡು ಹಿಡ್ಕೊಂಡ್ವಿ. ಈಗ ಕನ್ಕ್ಲೂಷನ್ ನೋಡಿ, ನಮ್ಮ ಜೀವನದಲ್ಲಿ ನಾವೇನಾದರೂ ಆಗಬೇಕಂತಿದ್ರೆ ಆ ಇಂಪಾರ್ಟೆಂಟ್ ಟಾಸ್ಕ್ನ ಕರೆಕ್ಟ್ ಟೈಮಿಗೆ ಮಾಡೋದು ಭಾಳ ಮುಖ್ಯ. ಇದನ್ನು ಸಕ್ಸಸ್ಫುಲ್ ವ್ಯಕ್ತಿಗಳು ಮಾಡ್ತಾರೆ, ಅದು ಅವ್ರನ್ನ 99% ಜನರಿಗಿಂತ ಮುಂದೆ ಕರ್ಕೊ ಹೋಗುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ
ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್. ಬಾಯ್ ಬಾಯ್.